ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ಇದು ಎಕ್ಸ್ಪೈರಿಯಲ್ಲಿ ಇದೆ ಆದಂತಹ ಒಂದು ಮೆಥಡಾಲಜಿ ಇರುತ್ತೆ. ಆ ಮೆಥಡಾಲಜಿ ಪ್ರಕಾರ ಮಾರ್ಕೆಟ್ ಇವತ್ತು ಬಿಹೇವ್ ಮಾಡಿದೆ. ಸೊ ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆದಂತಹ ಮಾರ್ಕೆಟ್ ಫಾಲ್ ಆಗಂಗೆ ಟ್ರೈ ಮಾಡಿ ಮತ್ತೆ ಕ್ಲೋಸಿಂಗ್ ಅನ್ನ ಗ್ರೀನ್ ಅಲ್ಲೇ ಕ್ಲೋಸ್ ಮಾಡ್ತು. ಸೊ ಕ್ಲೋಸ್ ಮಾಡಿದಂತ ಮಾರ್ಕೆಟ್ ನೆಕ್ಸ್ಟ್ ಏನಂದ್ರೆ ಲೈಟ್ ಆಗಿ ಬ್ರೇಕ್ಔಟ್ ಕೊಡ್ತು. ಬ್ರೇಕ್ಔಟ್ ಕೊಟ್ಟು ಇಮಿಡಿಯೇಟ್ ಆಗಿ ಫಾಲ್ ಆಯ್ತು. ಲೋ ಅನ್ನ ಬ್ರೇಕ್ ಮಾಡ್ತು. ಸೊ ಲೋ ಬ್ರೇಕ್ ಆಗ್ತಿದ್ದಂಗೆ ಈ ಗ್ಯಾಪ್ ಫಿಲ್ ಆಗುತ್ತೆ ಅಂತ ಎಲ್ಲರೂ ಮೈಂಡ್ ಸೆಟ್ ಮಾಡಬೇಕಾದ್ರೆ ಎಗೇನ್ ರಿಟರ್ನ್ ತಗೊಂಡು ಹೋಯ್ತು. ಸೊ ಬೆಳಿಗ್ಗೆ ಒಂದು 4 ಕ್ಯಾಂಡಲ್ ತುಂಬಾ ವೊಲಟೈಲ್ ಮಾಡಿ ಕನ್ಫ್ಯೂಸೇಷನ್ ಮಾಡುವ ಹಾಗೆ ಮಾಡ್ತಾ ಇತ್ತು. ಓಕೆನಾ. ಅದಾದ್ಮೇಲಿಂದ ಹೊರಟಂತ ಮಾರ್ಕೆಟ್ ಸಿಕ್ಕಾಪಟ್ಟೆ ಸ್ಲೋ, ಮಧ್ಯಾಹ್ನವರೆಗೂ ಸ್ಲೋ. ನೀವು ಅಬ್ಸರ್ವ್ ಮಾಡಿದವ್ರಿಗೆ ಗೊತ್ತಿರುತ್ತೆ, ಮಾರ್ಕೆಟ್ ಮಧ್ಯಾಹ್ನವರೆಗೂ ಸ್ಲೋ ಇತ್ತು. ಅದಾದ್ಮೇಲೆ ಮೂವ್ ಆಯ್ತು. ಸೊ ಈಗ ಇದೆಲ್ಲ ಸರಿ, ಅದನ್ನ ನೀವು ನೋಡಿರ್ತೀರಿ. ಅದ್ರ ಪ್ರಕಾರದಲ್ಲಿ ಈಗ ನಮ್ ಚಾರ್ಟ್ ಹಾಕಿತ್ತು, ನಾವು ಮಾಡಿದ್ವಿ, ನಮ್ದೆಲ್ಲ ಟ್ರೇಡ್ ಆಗಿದೆ, ಅದೆಲ್ಲ ಸರಿ. ಅದೇನು ಬೇಡ ಅನ್ನ ಹೇಳಿಲ್ಲ, ಅದೆಲ್ಲ ಆಗಿದೆ. ಆದ್ರೆ ಈಗ ವಿಷಯ ನಾವು ಕಲೀಲಿಕ್ಕಿರೋದು. ಈಗ ನಿನ್ನೆ ಒಬ್ರು ಕೇಳಿದ್ರು, ಸರ್ ಅದು ಹೇಗೆ ನೀವು ಅದೇ ಪಾಯಿಂಟ್ ಸ್ಟಾಪ್ ಲಾಸ್ ಇಡ್ತೀರಿ ಅಂತ. ಎಂಟ್ರಿ ಕರೆಕ್ಟ್ ಆಗಿದ್ರೆ ಸ್ಟಾಪ್ ಲಾಸ್ ಇದು ಪ್ರಾಬ್ಲಮ್ ಇರಲ್ಲ. ಈಗ ಇವತ್ತಿಂದು ಅಷ್ಟೇ, ಸಿ ನಲ್ಲಿ ಎಂಟ್ರಿ 123 ತಕೊಂಡಿದೀವಿ. ಓಕೆನಾ, 123. ಸ್ಟಾಪ್ ಲಾಸ್ 110 ಇಟ್ಟಿದ್ದೀವಿ. ಎಷ್ಟು ಪಾಯಿಂಟ್ ಸ್ಟಾಪ್ ಲಾಸ್ ಆಯ್ತು ಇಲ್ಲಿ? 13 ಪಾಯಿಂಟ್. 13 ಪಾಯಿಂಟ್ ಸ್ಟಾಪ್ ಲಾಸ್ ಬರಲೇ ಇಲ್ಲ. ಆದ್ರೆ ಅಲ್ಲಿಂದ ಹೊರಟಂತಹ ಮಾರ್ಕೆಟ್ ಒಳ್ಳೆ ರೀತಿಯಲ್ಲಿ ಮೂಮೆಂಟಮ್ ಅನ್ನ ಕೊಟ್ಟಿದೆ. ನೀವು ಬೇಕಿದ್ರೆ ನಮ್ಮ ಸಿ ಚಾರ್ಟ್ ಅನ್ನ ಓಪನ್ ಮಾಡಿದಾಗ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ 123ಕ್ಕೆ ಎಂಟ್ರಿ ಆಗಿದ್ದೀವಿ, 11 ಕಾಲಿಗೆ. ಓಕೆನಾ. ಲೋ ಬಂದಿದ್ ನೋಡಿ 111.70. 110 ಸ್ಟಾಪ್ ಲಾಸ್ ಬರಲೇ ಇಲ್ಲ. ಅಲ್ಲಿಂದ ಹೊರಟಂತಹ ಮಾರ್ಕೆಟ್ ಮತ್ತೆ ತಿರುಗಿ ಸಹ ನೋಡ್ಲಿಲ್ಲ. ಎಂಟ್ರಿ ಟೈಮು ಅದೇ ಟೈಮಲ್ಲೇ ಮಾಡಿದ್ದು. ಲೈಕ್ ನಾವು ಕೊಟ್ಟಂತಹ ಟೈಮ್ ನೋಡಿದಾಗ್ಲೂ ನಿಮಗೆ ಗೊತ್ತಾಗತ್ತೆ. 124 ನೋಡಿ, 124 ತಗೊಳಕ್ಕೆ ಸ್ಟಾಪ್ ಲಾಸ್ 110. ಓಕೆನಾ. ಟಾರ್ಗೆಟ್ 156ವರೆಗೆ ಇತ್ತು. ಕೊಟ್ಟಿದ್ದು ಟೈಮು 11 ಕಾಲಿಗೆ. 11 ಕಾಲು ಕೊಟ್ಟಿದ್ದು. 11 ಕಾಲು ಕೊಟ್ಟು ನೋಡಿ ಅಲ್ಲಿಂದ ಕೂತಿದ್ದಾರೆ. ಎಂಟರ್ಡ್ ಅಂಡ್ ಕೆಪ್ಟ್ ಸ್ಟಾಪ್ ಲಾಸ್. ಟಾರ್ಗೆಟ್ ರೀಚ್ ಆದ್ಮೇಲಿಂದ ಹಾಕಿದ್ದಾರೆ. ರೀಚ್ 154, 30 ಪಾಯಿಂಟ್ಸ್ ಕ್ಯಾಪ್ಚರ್. ಅಂದ್ರೆ 10 ಪಾಯಿಂಟ್ 12 ಪಾಯಿಂಟ್ ಅನ್ನೋದು ಲೆಕ್ಕ ಅಲ್ಲ ಸರ್. ನಮ್ಗೆ ಮೇನ್ ಲೆಕ್ಕ ಏನ್ ಬರುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಎಂಟ್ರಿ ಆಗ್ತೀವಿ, ಯಾಕೆ ಎಂಟ್ರಿ ಆಗ್ತೀವಿ, ಅದು ಯಾವ ಪಾಯಿಂಟ್ ಅಲ್ಲಿ ಎಂಟ್ರಿ ಆಗ್ತೀವಿ ಅನ್ನೋದು ತುಂಬಾ ಮುಖ್ಯ. ಎಂಟ್ರಿ ಕರೆಕ್ಟ್ ಇದ್ರೆ ನಿಮಗೆ ಸ್ಟಾಪ್ ಲಾಸ್ ಆಗಲ್ಲ, ಸ್ಟಾಪ್ ಲಾಸ್ ಕಮ್ಮಿ ಆಗೋದು. ಆಯ್ತಾ, ಟಾರ್ಗೆಟ್ ಬರುತ್ತೆ. ಅದೇ ಎಂಟ್ರಿ ಗೊತ್ತಾಗ್ಬೇಕಂದ್ರೆ ಡೈರೆಕ್ಷನ್ ಗೊತ್ತಿದ್ರೆ ಎಂಟ್ರಿ ಬರುತ್ತೆ. ಮಾರ್ಕೆಟಿನ ಡೈರೆಕ್ಷನ್ ಗೊತ್ತಿತ್ತು ಅಂತ ಹೇಳಿದ್ರೆ ನಿಮ್ಗೆ ಎಂಟ್ರಿ ಅನ್ನೋದು ತಾನಾಗೆ ಬರುತ್ತೆ. ಇದು ನಾವೇನೋ ಆಲ್ ಇನ್ ಒನ್ ಅಲ್ಲಿ ಇದ್ದವ್ರಿಗೆ ಹೇಳಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ. ಇದನ್ನ ನೀವು ನಮ್ಮ ಯಾವ್ದೀಗ ಹೊಸ ಗ್ರೂಪ್ ಇದೆ, ಲೈಕ್ ಈಗ ನೀವೇನ್ ನೋಡ್ತಾ ಇದ್ದೀರಿ, ಯಾವುದು ಸೀಕ್ರೆಟ್ ಫಾರ್ಮುಲಾ, ಆ ಫಾರ್ಮುಲಾದಲ್ಲೂ ಅವರು ಮಾಡಿದ್ದಾರೆ. ನೋಡಿ ಇದರಲ್ಲಿ ಎಂಟ್ರಿ ಮಾಡಿದ ಪ್ರೈಸ್ 110, ಟಾರ್ಗೆಟ್ 130. ಯಾವ್ದ್ರಲ್ಲಿ? ಪಿ ನಲ್ಲಿ. ಓಕೆನಾ. ಅವರೇನೆ ನೆಕ್ಸ್ಟ್ ತಿರ್ಗಾ ಇನ್ನೊಂದು ಟ್ರೇಡ್ ಅಲ್ಲಿ ಮಾಡಿದ ಎಂಟ್ರಿ 102ಕ್ಕೆ. 102ಕ್ಕೆ ಎಂಟ್ರಿ, 119ಗೆ ಎಕ್ಸಿಟ್, ಅಂದ್ರೆ 18 ಪಾಯಿಂಟ್. ಸೊ 2 ಟ್ರೇಡು ಒಬ್ಬರೇ ಮಾಡಿದ್ದು. ಏಕೆ? ಅವ್ರಿಗೆ ಗ್ರಿಪ್ ಸಿಕ್ಕಿದ್ದು, ಮಾರ್ಕೆಟ್ ಅಲ್ಲಿ ಗ್ರಿಪ್ ಸಿಕ್ಕಿದ್ದು. ಅವ್ರಿಗೆ ಹೇಳಿತ್ತು ನಾವು 135ವರೆಗೆ ವೆಯ್ಟ್ ಮಾಡ್ತಾ ಇದೀವಿ ಅಂತ, ಬಟ್ ಅವ್ರು ಬಿಟ್ರು. ವಾಲಟೈಲ್ ಮಾರ್ಕೆಟ್ ಇರೋದ್ರಿಂದ ಬಿಟ್ರು. ಬಟ್ ಗೈಡ್ ಮಾಡಿದೀವಿ ಸೊ ದಟ್ ಅವ್ರಿಗೆ ಮಾರ್ಕೆಟ್ ಅಲ್ಲಿ ಗ್ರಿಪ್ ಸಿಕ್ಕಿದೆ. ಇದು ಸಿಕ್ಕಿದೆ ಯಾವಾಗ? ಅವ್ರಿಗೆ ಆಟೋಮೆಟಿಕ್ ಆಗಿ ಪಾಠವನ್ನ ಕಲ್ತಿದ್ರಿಂದ. ಓಕೆನಾ. ಸೊ ಪಾಠ ಕಲ್ತು ಮಾಡಿದ್ರೆ ನಿಮಗೂ ಆಗತ್ತೆ. ಸರಿ, ನಮ್ಗೆ ಇವತ್ತೇನಾಯ್ತು? 1 ಅವರ್ ಝೋನ್ ಮಾರ್ಕ್ ಮಾಡಿ. ಏನಾಯ್ತು? ಇದು ಕ್ಲಿಯರ್ ಆಗಿ ರೀಟೆಸ್ಟ್ ಮಾಡಿ ಹೊರಟಿದ್ದು 1.5 ವರೆಗೆ. ಅದಾದ್ಮೇಲಿಂದ ತಿರ್ಗಾ ಹೊರಟಿದ್ದು 1.5 ಇಂದ 2.5 ವರೆಗೂ ಬಂದಿದೆ. ಅದೇ ಜಾಗದಲ್ಲಿ ನಿಂತಿದೆ. ಕರೆಕ್ಟಾ? ಇದು ಮಾರ್ಕೆಟಿನ ಬಿಹೇವಿಯರ್. ನಿಮಗೂ ಒಳ್ಳೆ ಟ್ರೇಡ್ ಇತ್ತು. ಎಷ್ಟು ಜನ ಮಾಡಿದಿರಿ? ಯಾಕೆ ಮಾಡಿಲ್ಲ? ವಿಷಯ ಇಷ್ಟೇ, ನಮಗೆ ಮಾರ್ಕೆಟ್ ಹೇಳೋ ಟೈಮಲ್ಲಿ ನಾವು ತಾಳ್ಮೆ ತಪ್ಪಿರ್ತೀವಿ. ಎಲ್ಲಿವರೆಗೆ ಬರ್ಲಿಲ್ಲ ಅದು?
ಮಧ್ಯಾಹ್ನವರೆಗೆ ಬರಲಿಲ್ಲ. ಬ್ರೇಕ್ ಆಗಿದೆ ಯಾವಾಗ? 12 ಗಂಟೆ. 12 ಗಂಟೆವರೆಗೂ ಮಾರ್ಕೆಟ್ ಅದೇ ಜಾಗದಲ್ಲಿ ಹೋಲ್ಡ್ ಮಾಡಿ ಇಟ್ಟಿತ್ತು. ಆದ್ರೆ ನಮ್ಗೆ ತಾಳ್ಮೆಯನ್ನ ಪರೀಕ್ಷೆ ಮಾಡುತ್ತೆ. ನಾವು ಆ ತಾಳ್ಮೆ ಪರೀಕ್ಷೆಯಲ್ಲಿ ಗೆದ್ರೆ ನಮ್ಗೆ ಇದು ಇನ್ಕಮ್. ನಾವು ತಾಳ್ಮೆ ಪರೀಕ್ಷೆಯಲ್ಲಿ ಸೋತ್ರೆ ನಮ್ಗೆ ಲಾಸ್. ಇವತ್ತು ತುಂಬಾ ಜನ ಲಾಸ್ ಮಾಡ್ಕೊಂಡಿರ್ತಾರೆ. ಯಾಕೆ? ಇದು ಬೆಳಿಗ್ಗೆ ಇದನ್ನ ಬ್ರೇಕ್ ಮಾಡಿದಾಗ ಕ್ಲೋಸು ಕೊಟ್ಟಿದೆ ಅಂತ ಹೇಳಿ ಪಿ ತಕೊಂಡಿರ್ತಾರೆ. ಇದು ಬ್ರೇಕ್ ಆಯ್ತು ಅಂತ ಹೇಳಿ ಸಿ ತಕೊಂಡಿರ್ತಾರೆ. ಎರಡರಲ್ಲೂ ಅವ್ರಿಗೆ ಸ್ಟಾಪ್ ಲಾಸ್ ಆಗಿರುತ್ತೆ. ಮೂರನೇ ಟೈಮ್ ಬರ್ಬೇಕಾದ್ರೆ ಯಾರು ಇಲ್ಲ ಮಧ್ಯಾಹ್ನ ಮೇಲೆ. ಕರೆಕ್ಟಾ? ಓಡಿದ್ಮೇಲೆ ಎಂಡ್ ಮೂಮೆಂಟ್ ಅಲ್ಲಿ ತಕೊಂಡಿರ್ತಾರೆ, ಸಿಕ್ಕಾಕೊಂಡಿರ್ತಾರೆ, ಟ್ರ್ಯಾಪ್ ಆಗಿರ್ತಾರೆ. ಕರೆಕ್ಟಾ? ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಇರ್ಬೋದು, ಸ್ಟ್ರೈಕ್ ಪ್ರೈಸ್ ಅನ್ನ ಚೂಸ್ ಮಾಡಿ ಟ್ರೇಡ್ ಮಾಡೋದು, ಅದೆಲ್ಲದೂ ಅದರಲ್ಲಿ ಆಡ್ ಆಗಿರುತ್ತೆ. ನೋಡಿ, ಇಲ್ಲಿ ರನ್ ಆದಂತ ಮಾರ್ಕೆಟ್ ಇಲ್ಲಿಂದ ರನ್ ಆಗಿದೆ, ಹೌದಾ? ಇಲ್ಲಿಂದ ರನ್ ಆದಂತಹ ಮಾರ್ಕೆಟ್ ಇಲ್ಲಿವರೆಗೆ ಬಂದಾಗ ನಾವು ಇದು ರನ್ ಆದ ಮೇಲೆ ಹಿಡಿಯಕ್ಕೆ ಹೋಗ್ತೀವಿ. ಹಿಡಿಯಕ್ಕೆ ಹೋದಾಗ ಏನಾಯ್ತು? ಮಾರ್ಕೆಟ್ ಜಾಸ್ತಿ ಮೂವ್ಮೆಂಟ್ ಇಲ್ಲ, ಅಲ್ಲೇ ಸ್ಟಕ್ ಆಗಿದೆ. ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಸೊ ಅದಕ್ಕೆ ನಾನು ಹೇಳೋದು ಏನಂತ ಹೇಳಿದ್ರೆ, ನಿಮ್ಗೆ ದುಡ್ಡು ಮಾಡ್ಬೇಕಂತಾದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಲಿಬೇಕು. ಕಲ್ತ್ರೆ ದುಡ್ಡು ತಾನಾಗುತ್ತೆ. ದುಡ್ಡು ಬೈ ಪ್ರಾಡಕ್ಟ್, ಮನಿ ಇಸ್ ಎ ಬೈ ಪ್ರಾಡಕ್ಟ್. ಫಸ್ಟ್ ನಮ್ಮ ಮೇನ್ ಪ್ರಾಡಕ್ಟ್ ಏನು? ನಾಲೆಜ್. ನಾಲೆಜ್ ಇದ್ರೆ ದುಡ್ಡು ಬಂದೇ ಬರುತ್ತೆ. ಇಲ್ದಿದ್ರೆ ದುಡ್ಡು ಇದ್ರೂ ಸಹ ಆ ದುಡ್ಡನ್ನ ಬೆಳೆಸಕ್ ಆಗಲ್ಲ. ನಾಲೆಜ್ ಅನ್ನೋದು ತುಂಬಾ ಮುಖ್ಯ. ಸೊ ಅದಕ್ಕೆ ಪ್ರಾಮುಖ್ಯತೆ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಾಳೆ ಏನಂತ ನಾಳೆ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.